ಚನ್ನಪ್ಪ ಚನಗೌಡ ಮುಂಬಾರ ಮಾಡಿದ ಕೂಡನೆ ಹೂವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ 6 3 9 ತೂತಿನ ಕೊಡನವ್ವ. ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ. ಅವ ಇವನ್ ಯಾರ ಮಂಚಿದ ಮ್ಯಾಗ ಕುಂತಾನ. ಏನ್ ಬಾಬಣ್ಣ ಹಿಂಗ್ ಬಂದ್ರಿ? ಏನು 4 ಬಂದಿದ್ದೀರಿ ಮನ್ಯಾಗ. ಎಷ್ಟು ತಲೆಗೆ ಮಾಡಿಸಿರಿ ನೀವು? ಏನ್ತನ ಏನೋ ತಲ್ದಿಂಬು ಕೊಂಡ ತರ್ಲಿಕ್ಕೆ ಆಗ್ಲಿಲ್ಲ, ಹಂಗಾಗಿ ಮನೆ ಮುಂದೆ ಮಾಡಿಸಿವಿ. ಚಲೋ ತಲ್ದಿಂಬು ಭಾರಿ ಬಿಡ್ರಿ. ಸಣ್ಣ 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 ಮಾಡಿಸಿರಿ, ಭಾರಿ ಚಂದವ. ಏನ್ ತಲಿ ಎಷ್ಟಿರ್ತದ ಅಷ್ಟಲ್ದಂಬ. ತಲಿ ಸಣ್ಣದಿರೋದು ತಲೆಗಂಬ ದೊಡ್ಡದಿರೋದು ಹೆಂಗ ಆಗ್ತದ? ನೀವು ಅನ್ನೋದು ಬರೋಬ್ಬರಿ ಬಿಡ್ರಿ. ಹೌದಿಲ್ಲ? ಹೋದವ್ರಿಗೆ ಬಂದವ್ರಿಗೆ ತಲಿಂಬ ಮನ್ಯಾಗ ಭಾಳ ಚಲೋ ಆಯ್ತು. ಎಲ್ಲಾರಿಗೂ ಒಂದೊಂದು ತಲಿ ಇಟ್ಕೊಳಕ್ ಬರ್ತದ. ಇದು ತಲ್ದಿಂಬ ಬೆಷ್ಟವ. ಅಷ್ಟು ಚಾಪಿ ಬೇರೆ ತಗೋಬೇಕಿನ್ನ. ಹೌದು, ಒಂದ್ ಚಾಪಿಗೆ ಒಂದ್ ತಲ್ದಿಂಬು. ಎಲ್ಲಾರಿಗೂ ಒಂದೊಂದು ಚಾಪಿ ಒಂದೊಂದು ತಲಿಂಬನ್ನು. ಹೌದೌದು. ಈಗ ಒಂದು ಮೊನ್ನೆ ಭಾರಿ ಜೋಕ್ ಆಯ್ತು ಬಾಬಣ್ಣ. ನಿಮಗ ಫೋನ್ ಮಾಡಿ ಹೇಳಾವಿದ್ದೆ ನಾನು. ಬೇಡ, ನೀವು ನಕ್ಕಿದ್ದು ನಿಮ್ಮ ಮೂವತ್ ಹೆಂಗ್ ಕಾಣ್ತದ ನನ್ಗೆ ಗೊತ್ತಾಗಬೇಕಿತ್ತು. ಅದಕ್ಕೆ ಎದುರುಗಡೆ ಈಗ ಆಯ್ತು. ಮೊನ್ನೆ ಏನಾಯ್ತು, ಹಿಂದಿನ ಮನ್ಯಾಗ ಪಿಂಟೆ ಅಂತ ಒಬ್ಬರಿದ್ದ. ಅವ PUC ಪಾಸ್ ಪಾಸ್ ಆದ ಕೂಡಲೇ ಆ ಚೋಪಡೆ ಅಂಗಡಿಯಾಗ ಪೇಡೆ ತಗೊಂಡು ಬಾಜುಕಿನ ಮನೆ ಆಂಟಿಗೆ ಪೇಡೆ ಕೊಟ್ಟ. ಆಂಟಿ, ನಾ ಪಾಸ್ ಆಗಿನಿ, ಪೇಡೆ ತಗೋರಿ. ಅದಕ್ಕೆ ಆಂಟಿ ನಂದು, ಹೌದೇನು ಪಿಂಟ್ಯಾ, ನೀ PUC ಪಾಸ್ ಆದೇನೋ, ನೀ ಯಾವಾಗ ಓದಿದ್ದೇ ನೋಡಿಲ್ಲೋ ಅಂದ್ಬಿಟ್ಲು. ಪಾಪ ಪಿಂಟ್ಯ ಪ್ಯಾಚ ಮಗ ಹಾಕಿದ. ಆಮೇಲೆ ಆಂಟಿಗೆ ಪಿಂಟ್ಯ ಕೇಳ್ದ, ಅಲ್ರಿ ಆಂಟಿ, ಹೋದ್ ತಿಂಗಳು ನಿಮಗ ಹೆಣ್ಣು ಮಗು ಹುಟ್ಟೇದು ಡೆಲಿವರಿ ಆಗ್ಯದಂತ ನನಗ್ ಪೀಡೆ ಕೊಟ್ರಿ, ನಾ ಏನಾದ್ರು ನಿಮ್ಮನ್ನ ಕೇಳಿನೇನು ಅಂದ. ಆಂಟಿ ಗಾಬರಿ ಆಗ್ಬಿಟ್ಲು. ಪಿಂಟ್ಯ ಅವ ಭಾರಿ ಉಡಾಳಿದ್ದಾನೆ. ಗುರುವೇ, ಮೊನ್ನೆ ಎಲೆಕ್ಷನ್ ಆಯ್ತು, ರಿಸಲ್ಟ್ ಆಯ್ತು. ಇವರು ರಾಜಕಾರಣಿಗಳೆಲ್ಲ ಏನ್ ಮಾಡ್ತಾರಂದ್ರ ಭಾಷಣ ಮಾಡ್ತಾರ. ಇದನ್ನೇ ಹೇಳಂಗಲ್ಲ, ಸಂಭಾಷಣೆನೇ ಇಲ್ಲ, ಸಂಭಾಷಣೆ ಬರಂಗಲ್ಲ ಇಲ್ಲ. ಕೆಲವು ರಾಜಕಾರಣಿಗಳು ಹೆಂಗಿರ್ತಾರ ಗೊತ್ತಲ್ಲವಣ, ಯಾವ ಒಣಾಗ ಹಾಯ್ದಿರಂಗೆ ಇಲ್ಲ. ಇಲೆಕ್ಷನ್ ಬಂದ್ಗಳು ಏನ್ ಮಾಡ್ತಾರ, ಎಲ್ಲ ಒಣಾಗ ಹಾಯ್ಲಿಕ್ಕೆ ಚಾಲು ಮಾಡ್ತಾರ. ಅಲ್ಲಿ ನಮಸ್ಕಾರಮ್ಮ, ನಮಸ್ಕಾರ ತಾಯಿ, ನಮಸ್ಕಾರ ಅಕ್ಕ, ಅವಾಗ ಚಾಲು ಇಲ್ಲ. ಹೌದಪ್ಪ, ಮೊನ್ನೆ ನೋಡಮ್ಮ ನಿಮ್ ಯಜಮಾನ್ ಹೇಳಿದ್ರು ಒಂದು 2 ವಾರದಿಂದ ಗಟಾರ್ ರಿಪೇರಿ ಅಂದಿದ್ರಮ್ಮ, ಮತ್ತ ಅಲ್ಲಿ ಗಟಾರ್ ರಿಪೇರಿ ಮಾಡ್ಸಿನಿ, ಕಟ್ಟಿನೂ ರಿಪೇರಿ ಮಾಡ್ಸಿನಿ ಅಂತಾರ. ಅವಾಗ ಅಮ್ಮ ಗಾಬರಿ ಆಗ್ತಾಳ. ಅಲ್ರಿ, ನಮ್ ಯಜಮಾನ್ ರೋಗ 6 ತಿಂಗಳಾಯ್ತು ಅಂತಾರ. ಅವಾಗ ರಾಜಕಾರಣಿ ಏನು ಗೊತ್ತೇ ಇರಲ್ಲ. ಅವನ್ ಏನ್ ಹೇಳ್ತಾನ ರಾಜಕಾರಣಿ, ನೋಡ್ರಮ್ಮ ಟೈಮ್ ಹೆಂಗ್ ಹೋಗ್ತಾವೆ ಗೊತ್ತಾಗಲ್ಲ, ಓಟ್ ಮರಿಬೇಡ್ರಮ್ಮ. ಓಟ್ಗಾಗಿ ಈಗ ಈ ತರ ಎಲ್ಲ ಮಾಡ್ತಾರ. ಅವರು ಭಾಷಣ ಮಾಡಂಗಲ್ಲ, ಸಂಭಾಷಣೆ ಮಾಡಕ್ ಅವ್ರಿಗೆ ಆಗೋದೇ ಇಲ್ಲ. ಇದು ತತ್ವ. ಈಗ ನಿಮ್ದು ಮ್ಯಾರೇಜ್ ಬ್ರೋಕರ್ ಇದು ಕೆಲಸ ಹೆಂಗ್ ನಡೆದ? ಏನ್ ಸಾಧಾರಣ ನಡೆದದ, ಹಂಗೆ ಹೊಂಟಿವಿ. ಗುರುವೇ, ಮ್ಯಾರೇಜ್ ಸೀಸನೇ ಇಲ್ಲ. ಮೊದ್ಲೇ ನಮ್ ಚಂಡಿ ಲಿಮಿಟೆಡ್ ಕಂಪನಿ ಭಾಳ ಲಾಸ್ ಆಗಿಬಿಟ್ಟದ. ಮ್ಯಾರೇಜ್ ಸೀಸನ್ ಅಂದ್ರೆ ಏನ್ ಬಾಬಣ್ಣ, ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಹುಟ್ಟಿದಾಗ ಮುಹೂರ್ತ ಇರಲ್ಲ, ಸಾಯುವಾಗ ಮುಹೂರ್ತ ಇರಲ್ಲ, ಮದುವೆಯಲ್ಲಿ ಮುಹೂರ್ತ ಬೇಕು, ಫಸ್ಟ್ ನೈಟ್ಗೂ ಮುಹೂರ್ತ ಬೇಕು, ಮಕ್ಕಳಾಗಲಿಕ್ಕೂ ಮುಹೂರ್ತ ಬೇಡ. ಯಾಕೆ ಅಂದ್ರೆ ಪೂಜೆಗೆ ತಕ್ಕ ಗಂಡ, ಪೂಜೆಗೆ ತಕ್ಕ ಹೆಂಡತಿ, ಪುಣ್ಯಕ್ಕೆ ತಕ್ಕ ಮಕ್ಕಳು ಅಲ್ವಾ? ಏನ್ ಅದ್ಭುತವಾಗಿ ಹೇಳಿದೆ ಗುರುವೇ. ಇವೆಲ್ಲ ಎಲ್ಲಿ ಕಲ್ತೆ, ಯಾರು ಕಲ್ಸಿದ್ರು ಗೊತ್ತೇನು ಬಾಬಣ್ಣ? ಇದೆಲ್ಲ ನಿಂದೇವರ ಪ್ರಸಾದ. ನಮ್ಮನ್ನ ಮೈಸೂರು ಬೃಂದಾವನ ಕಾಡನ್ನ ಕರ್ಕೊಂಡು ಹೋಗಿ ಸ್ವರ್ಗ ತೋರಿಸ್ಬಿಟ್ಟಿರಿ. ನಮಗೆ ಈಗ ಹೆಂಗಾಗ್ಯದ ಅಂದ್ರೆ ವೀಕೆಂಡ್ ಹೋಯ್ತು ಮೈಸೂರ್ ಆಗಿದೆ. ನೆನಪಿಟ್ಟಿರನ್ನು ಹುಡುಗ ಹುಡುಗಿ ಫುಲ್ ಲವ್ ಮಾಡ್ಯಾರ. ಹುಡುಗ ಮದ್ವಿನೇ ಒಲ್ಲೆ ಅಂತಾನ. ಇದ ಸೀಟ್ನಾಗ ಆ ಹುಡುಗಿ ಅವ್ರ ಅಪ್ಪನ ಮದುವೆ ಆಗಿಬಿಟ್ಟಾಳ. ಬಾಬಣ್ಣ, ಇದರಲ್ಲಿ ಹುಡುಗಿದೇನ್ ತಪ್ಪಿಲ್ಲ, ನೀನಿಲ್ಲ ನಿಮ್ಮ ಅಪ್ಪ ಅಂದಾಳ. ಯಾಕಂದ್ರೆ ಹುಡುಗಿ ಹೆಂಡತಿ ಆಗೋ ಬದಲು ಚಿಕ್ಕಮ್ಮ ಆಗಿ ಸೇಡ್ ತಿರ್ಸ್ಕೊಂಡಿದ್ದಾಳೆ. ಈ ವಿಷಯ ಗೊತ್ತಾದ್ಮೇಲೆ ಹುಡುಗ ಮನಿ ಬಿಟ್ಟು ದೇಶಾಂತರ ಹೋಗ್ಬಿಟ್ಟಾನ. ಹುಡುಗನ ಅಪ್ಪಂದು ಫುಲ್ ಜೋಶ್. ಜೋಶ್ ಇದಾನವ ಈಗ. ಲವಿಗೆ ಉಡಾಯಿಸು.
ಹಿಂಗಾದ್ರೆ ಹೆಂಗ್ ಬಾಬಣ್ಣ? ಫುಲ್ ಖುಷಿದಾರ ಇವಾಗ. ಇಂಥ ಕತಿ ಯಾವ ಪಿಕ್ಚರ್ ಸೀರಿಯಲ್ದಾಗ ಮಾಡ್ಯಾರ? ಇಂಥ ಕತಿ ಎಲ್ಲರೂ ಕೇಳಿದ್ದೇನೆ ಗುರುವೇ? ಬಾಬಣ್ಣ, ಪ್ರಪಂಚದಲ್ಲಿ ಇರೋದೇ 8 ಕಥೆಗಳು. ಅವುಗಳನ್ನೇ ತಿರುಗಿಸಿ ಮುರುಗಿಸಿ ಎಲ್ಲಾ ಭಾಷೆಗಳಲ್ಲಿ ಪಿಕ್ಚರ್ ಮಾಡ್ತಾ ಇರ್ತಾರೆ. ನಾವು ತಿರುಗಿಸಿ ಮುರುಗಿಸಿ ಅವನ್ನೇ ನೋಡ್ತಾನೇ ಇರ್ತೀವಿ. ಆದ್ರೆ ಪಿಕ್ಚರ್ ಎಲ್ಲೂ ಬೋರ್ ಆಗಲ್ಲ, ಖುಷಿ ಕೊಡತ್ತೆ. ಲೈಫೇ ಒಂದು ಪಿಕ್ಚರು. ಇಷ್ಟೊತ್ತಿಗೆ 100 ಮದುವೆ ಮಾಡಿಸಿದ್ದು ಸಂಚೀರ ಆಗ್ತಿತ್ತು ಗುರುವೇ. ಯಾಕಂದ್ರೆ ಕೆಲವೊಂದು ಅದ್ರಾಗ ಮದುವೆನೇ ಮಾಡ್ಕೊಂಡಿಲ್ಲ, ಬಿಟ್ಬಿಟ್ಟಾರ. ಈಗ ಇಲ್ಲಿವರೆಗೂ ಎಷ್ಟು ಮದುವೆ ಮಾಡಿಸಿರಿ ಬಾಬಣ್ಣ? ಅವು ಎಲ್ಲಾ ಜನ್ಮದ ಜೋಡಿಗಳು, ಜೋಡಿ ಹಕ್ಕಿಗಳು ಬಹಳ ಆನಂದವಾಗಿ, ಹಾಯಾಗಿ, ಸ್ವಚ್ಛಂದವಾಗಿ ಹಾರಾಡ್ತಾ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾ ಇದ್ದಾವ ಹೇಗೆ? ಮದುವೆ ಆದವರು, ಮದುವೆ ಮಾಡಿಸಿದವ ನಾನು. ಮದುವೆ ಮಾಡ್ಕೊಂಡವ್ರು ಎಲ್ಲಾರು ಹಾಯಾಗಿ ಆರಾಮಾಗಿದ್ದಾರೆ. 2 ಮಕ್ಕಳು 3 ಮಕ್ಕಳು ತೆಗೆದು ಆರಾಮಿದ್ದಾರೆ. ಬಾಬಣ್ಣ, ಮದುವೆ ಮಾಡಿಸೋದು ನಿಮ್ದು ದೊಡ್ಡ ಸಾಹಸ, ಆದ್ರೆ ಮಕ್ಕಳು ಮಾಡೋದು ಅವ್ರದ್ದು ದೊಡ್ಡ ಸಾಧನೆ. ಮಾತಾಡಿದ್ರೆ ಡೈವರ್ಸ್ ಅಂತಾರ. ಡೈವರ್ಸ್ ಆಗೋದು ನೋಡಿ ಭಾಳ ಸಂಕಟ ಆಗ್ತದೆ ನನಗೂ. ಮಾತಾಡಿದ್ರೆ ಡೈವರ್ಸ್ ಅಂತಾರ. ಇದು ಕೇಳಿ ನಮ್ಗೆ ಭಾಳ ವಿಧೇಯ ಆಗ್ತದೆ, ಭಾಳ ಸಂಕಟ ಆಗ್ತದೆ. ಎಲ್ಲ ಗ್ರಹಗತಿ ನಮ್ಮ ಅವ್ರ ಕರ್ಮದಾಗ ಬರ್ತದ್ದು, ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಬಾಬಣ್ಣ, ದೊಡ್ಡವ್ರು ಹೇಳ್ತಾರೆ 3 ಗಣ ಇದೆ. ಒಂದು ಮನುಷ್ಯಗಣ, ರಾಕ್ಷಸಗಣ, ದೇವಗಣ ಅಂತ. ಹಂಗೆ ಈಗೇನಾಗಿದೆ, ಅವು ಗಣಗಳು ಕೂಡಬೇಕಾಗತ್ತೆ. ಮನುಷ್ಯಗಣ, ದೇವಗಣ, ರಾಕ್ಷಸಗಣ. ಈಗ ಹುಡುಗ ಹುಡುಗಿ ಕುಂಡಲಿ ಕೂಡೋಕ್ಕಿಂತ ಹುಡುಗಿ ಕುಂಡಲಿ ತಗೊಂಡು ಅತ್ತೆ ಮಾವನ ಜೊತೆ ಕೂಡಿಸಿ ನೋಡಬೇಕು. ಇವಳು ಈ ಮನೆಗೆ ಸೊಸೆಯಾಗಿ ಬರೋಕೆ ಕರೆಕ್ಟಾಗಿದ್ದಾಳೆ ಹೇಗೆ, ಇವಳ ಜೊತೆ ಅತ್ತೆ ಮಾವ ಹೊಂದ್ಕೋತಾರೆ ಹೇಗೆ, ಇದನ್ನೆಲ್ಲ ನೋಡಬೇಕಾಗಿದೆ ಬಾಬಣ್ಣ. ಈಗ ಮದುವೆ ಆದ ಕೂಡಲೇ ಮನೆಗೆ ಬಂದು ಕರ್ಕೊಂಡು ಅತ್ತಿ ಮನೆಗೆ ಅತ್ತಿ ಮನೆಗೆ ಬಂದ ಮೇಲೆ ಮನೆ ಮಂದಿಯೆಲ್ಲ ಶೃಂಗಾರ ಮಾಡಿ ಇದನ್ನ ಮಾಡಿ ಮನೆಯೆಲ್ಲ ಒರೆಸಿ ಇದನ್ನ ಮಾಡಿ ಒಂದು ದೊಡ್ಡ ಸೇರು ತಗೊಂಡು ಅದ್ರೊಳಗೆ ಅಕ್ಕಿ ಹಾಕಿ, ಅಕ್ಕಿ ಒಳಗೆ ಏನು ದಿನಸುಗಳು ಹಾಕಿ, ಮ್ಯಾಲೆ ಒಂದು ಬೆಲ್ಲ ಇಟ್ಟು, ಅರ್ಶಿನ ಅದು ಎಲ್ಲ ಇಟ್ಟು ಒದಿಲಿ ಅಕ್ಕಿಗೆ ಒಳ್ಳೆ ಮನಿ ತುಂಬಿಸ್ಕೋಬೇಕಂತ ಹೇಳಿ, ಒದಿಬೇಕಂತಲ್ಲ ಮನಿ ತುಂಬಿಸ್ಕೋಬೇಕಂತ ಹೇಳಿ ಇಟ್ಟಾರ. ಒಳಗೆಲ್ಲ ಜನ ನಿಂತಾರ, ಮಾವು ನಿಂತಾನ. ಒದಿ ಅಂತ ಹೇಳಿ ಕೂಡ ಅಕ್ಕಿಗೆ ಏನ್ ಗೊತ್ತು, ಒದ್ಲು ಹೋಗಿ ಸಿಬ್ಬೆಲ್ಲ ಮಾವನ ಹಣಿಗೆ ಬಡಿತು, ಅರಶಿನ ಒತ್ತಟಿಗೆ ಆತು, ಅಕ್ಕಿ ಒತ್ತಟಿಗೆ ಆತು, ಬಂದು ಕೂಡಲೇ ಒದಿದೇ ಆತು ಮನಿಯೊಳಗೆ. ಇಟ್ಟು ತಲೆನೋವಾಗಿದ್ದು ಗುರುವೆ. ಬಾಬಣ್ಣ, ಈ ತಲೆನೋವು ಮನಿಗ್ ಕರ್ಕೊಂಡ್ ಬಂದವರು ಅವರೇ. ಅದು ಹೆಂಗ್ ಕರ್ಕೊಂಡ್ ಬಂದಾರ? ನೀವು ನೋಡಿದ ಕನ್ಯೆ ಬೇರೆ. ಅವರೇ ಮನಿಗೆ ಕರ್ಕೊಂಡ್ ಬಂದು ಬೆಂಡಬಾಜಿ ಹಚ್ಚಿ ಟೀ 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 ಅಂತ ಹೇಳಿ ಡೋಲ್ ಬಡ್ಕೊಂಡು ಬೆಂಡಬಾಜಿ ಬಡ್ಕೊಂಡು ಮನಿಗ್ ಕರ್ಕೊಂಡ್ ಬಂದಾರ. ಈಗ ತಲೆನೋವಾಗಿದೆ ಹೆಂಗಂದ್ರೆ ಹೆಂಗ ಬಾಬಣ್ಣ? ಹೇಳಿ ನೀವೇ ವಿಚಾರ ಮಾಡ್ರಿ. ನೀವು ಒಂದ್ ಕೆಲಸ ಮಾಡ್ರಿ, ನಾವು ವೀಕೆಂಡ್ ಮೈಸೂರು ನೆನ್ಸ್ಕೊಂಡು ಆರಾಮ್ ಕೂತಿರ್ತೀವಿ, ಮಾಡ್ಬಿಡ್ರಿ ನೀವು. ಆಯ್ತು, ಬರ್ತೀವಿ. ನೆನಪಿರ್ಲಿ ನಮ್ದು ಮೈಸೂರ್ದು ನೆನಪು ಮಾಡ್ಕೊಂಡು ಕೂತ್ಕೊಳ್ರಿ. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು, ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂತ ಚೆಲುವೆ ಎಲ್ಲೂ ಕಾಣೆ. ನಿಮ್ಮೂರೇ ನಮ್ಮೂರು, ನೀವೀಗ ನಮ್ಮೂರು, ಎಲ್ಲಿಂದ ಬಂದರೇನು ನಾನು, ನಿಮ್ಮವಳೆ ಆದ ಮೇಲೆ ಇನ್ನೇನು. ಮುಂದಿನ ನೋಡಿ ಜ್ಞಾಪಕ ಮಾಡಿಕೊಂಡು ನೆಕ್ಸ್ಟ್ ಎಪಿಸೋಡಲ್ಲಿ ಹಾಡ್ತೀನಿ. ಲೈಟ್ಸ್ ಆಫ್. ಬರೀ ಇಂಥದೆಯಾ?